ಹೀಗೆ ಒಂದಷ್ಟು ವರ್ಷಗಳ ಹಿಂದೆ ನಡೆದಂಥ ಸತ್ಯ ಘಟನೆ ಇದಾಗಿದೆ. ಆಗ ಈ ಕಾಮಾಖ್ಯ ದೇವಿಯ ದೇವಸ್ಥಾನವಿರುವ ಜಾಗ ಅಂದರೆ ಅಸ್ಸಾಮಿನ ಗೌಹಾಟಿ ಪ್ರದೇಶದ ರಾಜ ಕೂಚ್ ಬಿಹಾರ್, ಇವರನ್ನು ಕೋಚ್ ಬಿಹಾರ್ ರಾಜ ಎಂದೂ ನಮೂದಿಸಲಾಗುತ್ತದೆ. ಇವರ ರಾಜ ನರನಾರಾಯಣ ಮತ್ತು ದೇವಾಲಯದ ಅರ್ಚಕರಾದ ಕಿಂದುಕಲೈ ಇವರಿಬ್ಬರ ನಡುವೆ ಬಹಳ ಒಳ್ಳೆಯ ಸ್ನೇಹವಿತ್ತು. ಮತ್ತು ಕಿಂದುಕಲೈ ಕಾಮಾಖ್ಯ ದೇವಿಯ ಮಹಾ ಉಪಾಸಕರಾಗಿದ್ದರು. ಇವರು ದೇವಿಯನ್ನು ಎಷ್ಟು ಒಲಿಸಿಕೊಂಡಿದ್ದರು ಎಂದರೆ, ಇವರು ದೇವಿಯ ಬಳಿ ಏನೇ ಕೇಳಿದರೂ ತಕ್ಷಣವೇ ದೇವಿ ಅದನ್ನು ಈಡೇರಿಸುತ್ತಿದ್ದಳು. ಹೀಗಿರುವಾಗಲೇ ಈ ಒಂದು ಘಟನೆ ನಡೆಯುತ್ತದೆ. ಒಮ್ಮೆ ಕಿಂದುಕಲೈ ದೇವಿಯ ಉಪಾಸನೆಯಲ್ಲಿ ಮಗ್ನರಾಗಿರುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ತಾಯಿ ತನ್ನ ಮೃತ ಮಗುವನ್ನು ತೆಗೆದುಕೊಂಡು ಬಂದು, ಹೇಗಾದರೂ ಮಾಡಿ ನನ್ನ ಈ ಮಗಳನ್ನು ಪುನಃ ಬದುಕಿಸಿಕೊಡಿ ಎಂದು ಬೇಡುತ್ತಾಳೆ. ಆದರೆ ಆಗ ಕಿಂದುಕಲೈ ಹೀಗೆ ಹೇಳುತ್ತಾನೆ, ಜೀವನ ಮತ್ತು ಮೃತ್ಯು ಈ ಎರಡು ನನ್ನ ಕೈಯಲ್ಲಿಲ್ಲ, ಇದನ್ನು ಕೇವಲ ಆ ದೇವಿಯೇ ನಿರ್ಧರಿಸಲು ಸಾಧ್ಯ ಎಂದು. ಆಗ ಆ ತಾಯಿ ಹೀಗೆ ಹೇಳಿದಳು, ನನಗೆ ನಿಮ್ಮ ಭಕ್ತಿಯ ಮೇಲೆ ಸಂಪೂರ್ಣ ವಿಶ್ವಾಸವಿದೆ, ಹಾಗಾಗಿ ನೀವು ಒಮ್ಮೆ ಆ ದೇವಿಯ ಬಳಿ ಪ್ರಾರ್ಥಿಸಿ, ದೇವಿ ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಈಡೇರಿಸುತ್ತಾಳೆ ಎಂದಳು. ಆಗ ಕಿಂದುಕಲೈ ಅದಕ್ಕೆ ಒಪ್ಪಿ, ನಾನು ದೇವಿಯ ಬಳಿ ಪ್ರಾರ್ಥಿಸುತ್ತೇನೆಂದು ಆ ಮೃತ ಮಗುವನ್ನು ದೇವಿಯ ಗರ್ಭಗೃಹದೊಳಗೆ ತೆಗೆದುಕೊಂಡು ಹೋಗುತ್ತಾನೆ. ಇನ್ನು ಈ ಗರ್ಭಗುಡಿಯ ಬಗ್ಗೆ ನಾನು ಹೇಳಲೇಬೇಕು. ನಮಗೆಲ್ಲ ಗೊತ್ತಿರುವ ಹಾಗೆ ಸತೀದೇವಿಯ ಶರೀರ 51 ಭಾಗಗಳಾಗಿ ಭೂಮಿಯ ಮೇಲೆ ಬಿದ್ದು ಅವು ಶಕ್ತಿಪೀಠಗಳಾದವು. ಹಾಗೆ ಈ ಕಾಮಾಖ್ಯ ದೇವಸ್ಥಾನದಲ್ಲಿ ದೇವಿಯ ಯೋನಿಯ ಭಾಗ ಬಿದ್ದಿದ್ದು, ಇಂದಿಗೂ ಆ ಯೋನಿಯಿಂದ ಯಾವಾಗಲೂ ನೀರು ಹರಿಯುತ್ತಲೇ ಇದ್ದು, ಇದನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ. ಇನ್ನು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ದೇವಿ ರಜಸ್ವಲಳಾಗುತ್ತಾಳೆ. ಇದನ್ನು ಅಂಬುವಾಚಿ ಎಂಬ ಹಬ್ಬದ ರೂಪದಲ್ಲಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ 3 ದಿನಗಳ ಕಾಲ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ಹೀಗೆ ಮಾಡುವ ಮುನ್ನ ದೇವಿಯ ಯೋನಿಯ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹೊದಿಸಲಾಗುತ್ತದೆ. 3 ದಿನಗಳ ನಂತರ ಬಾಗಿಲು ತೆರೆದಾಗ ಆ ಬಿಳಿ ವಸ್ತ್ರ ಸಂಪೂರ್ಣ ರಕ್ತವರ್ಣದ್ದಾಗಿರುತ್ತದೆ ಮತ್ತು ಇದನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ. ಇದೇ ಯೋನಿಯ ಮೇಲೆ ಕಿಂದುಕಲೈ ಆ ಮಗುವನ್ನು ಮಲಗಿಸಿ, ತಾಯಿ, ಜನನ ಮರಣ ನಿನ್ನ ಕೈಯಲ್ಲಿದೆ, ಈ ಮಗುವಿಗೆ ಒಳಿತನ್ನು ಮಾಡು ಎಂದು ಪ್ರಾರ್ಥಿಸಿದ ತಕ್ಷಣ ಆ ಮಗು ಅಳಲಾರಂಭಿಸುತ್ತದೆ. ಈ ವಿಷಯ ದಿನ ಕಳೆದಂತೆ ಎಲ್ಲೆಡೆ ಪ್ರಚಲಿತಗೊಂಡಲು ಆರಂಭಿಸುತ್ತದೆ ಮತ್ತು ಅಲ್ಲಿಯ ರಾಜನಿಗೂ ಈ ವಿಷಯ ತಿಳಿದು ಬರುತ್ತದೆ. ಇದರೊಂದಿಗೆ ಇನ್ನೊಂದು ವಿಷಯ ಸಮಾಜದಲ್ಲಿ ಹರಡಲಾರಂಭಿಸಿತು. ಅದೇನೆಂದರೆ, ಸಂಧ್ಯಾಕಾಲದಲ್ಲಿ ದೇವಿಯ ಮಂಗಳಾರತಿಯ ನಂತರ ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಿ ಕಿಂದುಕಲೈ ದೇವಿಯ ಗರ್ಭಗುಡಿಯೊಳಗೆ ಕುಳಿತು ದೇವಿಯ ಉಪಾಸನೆ ಮಾಡುತ್ತಿರುತ್ತಾರೋ, ಆಗ ದೇವಿ ಸ್ವಯಂ ಪ್ರತ್ಯಕ್ಷಳಾಗಿ ನೃತ್ಯ ಮಾಡುತ್ತಳು, ಅಂದರೆ ಕಾಸ್ಮಿಕ್ ಡ್ಯಾನ್ಸ್ ಮಾಡ್ತಾಳೆ ಎನ್ನುವಂತಹ ಒಂದು ವಿಷಯ ತಿಳಿದು ಬರುತ್ತದೆ. ದೇವಿ ಹೀಗೆ ನಾಟ್ಯ ಮಾಡುವಾಗ ಸಂಪೂರ್ಣ ನಗ್ನಳಾಗಿರುತ್ತಾಳೆ ಎಂಬ ವಿಷಯವೂ ಸಹ ರಾಜನಿಗೆ ಗೊತ್ತಾಗತ್ತೆ. ಆಗ ಆ ರಾಜ ಕಿಂದುಕಲೈ ಬಳಿ ಬಂದು ಹೀಗೆ ಪ್ರಾರ್ಥಿಸುತ್ತಾನೆ, ನೀವು ನನ್ನ ಆಪ್ತ ಸ್ನೇಹಿತರು ಮತ್ತು ಕಾಮಾಖ್ಯ ದೇವಿಯ ಆರಾಧಕರು, ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಕೇವಲ 1 ಬಾರಿ ನನಗೆ ದೇವಿಯ ದರ್ಶನ ಭಾಗ್ಯ ಪಡೆಯಲು ಅವಕಾಶ ಮಾಡಿಕೊಡಿ. ಇದಾದ ನಂತರ ನಮಗೆ ನಿಮ್ಮಿಂದ ಇನ್ಯಾವ ಅಪೇಕ್ಷೆಯೂ ಇಲ್ಲ ಎಂದನು. ಆದರೆ ಕಿಂದುಕಲೈ ಹೀಗೆಂದನು, ರಾಜ, ನಿಮ್ಮ ಬೇಡಿಕೆ ನನಗೆ ಅರ್ಥವಾಗುತ್ತದೆ, ಆದರೆ ನಾನು ನಿಮಗೆ ಮುಂಚಿತವಾಗಿಯೇ ಹೇಳುತ್ತಿದ್ದೇನೆ, ಇದು ಸಾಧ್ಯವಾಗದ ಮಾತು. ಏಕೆಂದರೆ ನಾನೇ ಸ್ವತಃ ದೇವಿಯ ಉಪಾಸನೆ ಮಾಡುವಾಗ ನನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡೇ ಉಪಾಸನೆ ಮಾಡುತ್ತೇನೆ ಮತ್ತು ನಾನೆಂದಿಗೂ ಆ ತಾಯಿಯನ್ನು ನೋಡುವುದೇ ಇಲ್ಲ ಎಂದು ವಿವರಿಸಿದರೂ ಸಹ ಆ ರಾಜ ಸಾಮದಾನ ದಂಡ ಭೇದಗಳನ್ನು ಬಳಸಿ ಹೇಗೋ ಆ ಅರ್ಚಕನನ್ನು ಒಪ್ಪಿಸಿದನು. ಆದರೆ ಕಿಂದುಕಲೈ ರಾಜನಿಗೆ, ನಾನು ನಿಮಗೆ ಗರ್ಭಗೃಹದೊಳಗೆ ಪ್ರವೇಶದ ಅನುಮತಿಯನ್ನು ನೀಡಲಾಗುವುದಿಲ್ಲ ಎಂದನು. ಸಂಧ್ಯಾಕಾಲವಾಯಿತು. ದೇವಿಯ ಮಂಗಳಾರತಿಯ ನಂತರ ಕಿಂದುಕಲೈ ದೇವಿಯ ಸ್ತುತಿ ಮಾಡಲು ಆರಂಭಿಸಿದನು. ದೇವಿ ತಕ್ಷಣ ಪ್ರತ್ಯಕ್ಷಗೊಂಡಳು. ಆದರೆ ದೇವಿಗೆ ನನ್ನೊಂದಿಗೆ ಏನೋ ಮೋಸವಾಗಿದೆ ಎಂದು ಭಾಸವಾಯಿತು. ಆಗ ದೇವಿ ಗಮನಿಸಿದಾಗ ಅಲ್ಲೇ ಇದ್ದ ಒಂದು ರಂಧ್ರದಿಂದ ರಾಜರಾದ ನರನಾರಾಯಣರು ದೇವಿಯನ್ನು ನೋಡುತ್ತಿರುವುದನ್ನು ಗಮನಿಸಿದಳು. ತಕ್ಷಣ ದೇವಿಯು ಮೊದಲಿಗೆ ಅಲ್ಲೇ ಸ್ತುತಿ ಮಾಡುತ್ತಿದ್ದ ಅರ್ಚಕ ಕಿಂದುಕಲೈನನ್ನು ಕಲ್ಲಿನ ಮೂರ್ತಿಯನ್ನಾಗಿಸಿ ಬಿಟ್ಟಳು. ನಂತರ ರಾಜನೆಡೆಗೆ ನೋಡಿ, ನೀವು ಅಥವಾ ನಿಮ್ಮ ವಂಶಜರು
ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದರೂ ಓಡಾಡಿದರೂ ಸಹ ನಾನು ನಿಮ್ಮ ಇಡೀ ವಂಶವನ್ನೇ ನಿರ್ನಾಮ ಮಾಡಿಬಿಡುತ್ತೇನೆ ಎಂದು ಶಪಿಸಿದಳು. ಹಾಗಾಗಿ ದೇವಿಯ ಈ ದಿವ್ಯ ಕ್ಷೇತ್ರಕ್ಕೆ ಅಲ್ಲಿನ ರಾಜ ಪರಿವಾರ ಕೂಚ್ ಬಿಹಾರ್ ರಾಜನ ವಂಶಸ್ಥರಿಗೆ ಇಂದಿಗೂ ಪ್ರವೇಶದ ಅನುಮತಿ ಇಲ್ಲ. ಆ ವಂಶಸ್ಥರೇನಾದರೂ ದಾರಿಯಲ್ಲಿ ಓಡಾಡುತ್ತಿರುವಾಗ, ಅಂದರೆ ಟ್ರೈನ್ ಅಥವಾ ಇನ್ಯಾವುದೇ ವಾಹನದಲ್ಲಿ ಹೋಗುತ್ತಿರುವಾಗಲೂ ಸಹ ದೇವಿಯ ನೀಲಾಚಲ ಪರ್ವತದ ಮೇಲೆ ಅವರ ದೃಷ್ಟಿ ಹೋಗಬಾರದು ಎಂಬ ಕಾರಣಕ್ಕೆ ಅವರೆಲ್ಲ ಛತ್ರಿಯನ್ನು ತಮ್ಮ ದೃಷ್ಟಿ ಮತ್ತು ಪರ್ವತದ ನಡುವೆ ಅಡ್ಡಲಾಗಿ ಹಿಡಿದುಕೊಳ್ಳುತ್ತಾರೆ. ಇದರಿಂದಾಗಿ ಅವರ ದೃಷ್ಟಿ ಯಾವುದೇ ಕಾರಣಕ್ಕೂ ದೇವಿಯ ಪರ್ವತದೆಡೆಗೆ ಹೋಗುವುದಿಲ್ಲ. ಹೀಗೆ ದೇವಿಯ ಉಪಾಸಕನಾದ ಕಿಂದುಕಲೈ ಮತ್ತು ಅಲ್ಲಿನ ರಾಜವಂಶಸ್ಥರು ದೇವಿಯ ಶಾಪಕ್ಕೆ ಗುರಿಯಾದರು. ಓಂ ಸ್ವಸ್ತಿ.